ವಿನಯ್ ಕುಲಕರ್ಣಿ ಅವರು ಈಗಾಗಲೇ ಸತ್ಯಕ್ಕೆ ಜಯ ಸಿಗಲಿದೆ ಅನ್ನುವ ನಂಬಿಕೆ ನನಗಿದೆ ಅನ್ನೋ ಮಾತನ್ನು ಹೇಳಿದ್ರು. ವಿನಯ್ ಕುಲಕರ್ಣಿ ಕಣ್ಣೀರು ಕೂಡ ಹಾಕಿದ್ದಾರೆ, ಕಟಕಟೆಯಲ್ಲಿ ಕುಸಿದಿದ್ದಾರೆ. ವಿನಯ್ ಕುಲಕರ್ಣಿ ತಮ್ಮ ಭವಿಷ್ಯವನ್ನು ನೆನೆದು, ಅಫ್ಕೋರ್ಸ್ ಒಬ್ಬ ಪ್ರಭಾವಿ ರಾಜಕಾರಣಿ, ಶ್ರೀಮಂತ ರಾಜಕಾರಣಿ ತಮ್ಮ ಹೆಂಡತಿ ಮಕ್ಕಳನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕ್ತಾರೆ. ಇಂಥ ಕೆಲಸ ಆಗೋಯ್ತು ಅಂತ ಹೇಳಿ ತಮ್ಮ ಬೆಂಬಲಿಗರನ್ನ ಜ್ಞಾಪಿಸಿಕೊಂಡು ಕಣ್ಣೀರು ಹಾಕ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕ್ತಾರೆ. ಬೆಳಗ್ಗೆಯಿಂದಲೂ ಕೂಡ ಸಹಜವಾಗಿ ಗೊಂದಲದಲ್ಲಿದ್ರು, ಫುಲ್ ಟೆನ್ಷನ್ ಅಲ್ಲಿದ್ರು ವಿನಯ್ ಕುಲಕರ್ಣಿ. ಆದ್ರೂ ನ್ಯಾಯ ಸಿಗುತ್ತೆ ಅನ್ನುವ ಮಾತುಗಳನ್ನ ಆಡಿದ್ರು. ಆದ್ರೆ ನ್ಯಾಯ ಯಾರಿಗೆ ಸಿಕ್ಕಿದೆ? ನ್ಯಾಯ ಸಿಗ್ಬೇಕಾದವರಿಗೆ ಸಿಗಬೇಕು. ಕೊಲೆ ಅಪರಾಧಿ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸಹಜವಾಗಿ ಕಟಕಟೆಯಲ್ಲಿ ಕುಸಿದು ಬಿದ್ರು ವಿನಯ್ ಕುಲಕರ್ಣಿ. ಒಬ್ಬ ಪ್ರಭಾವಿ ರಾಜಕಾರಣಿ, ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಕನಸನ್ನ ಹೊತ್ತಂತ ಒಬ್ಬ ವ್ಯಕ್ತಿ ಇಂಥ ಘಟನೆಗೆ ಸಾಕ್ಷಿಯಾದಾಗ ಇಂತಹ ಸನ್ನಿವೇಶಗಳನ್ನ ನಾವು ನೋಡಬೇಕಾಗತ್ತೆ. ಈ ಪ್ರಕರಣ ಬರೀ ಒಬ್ಬ ವ್ಯಕ್ತಿಯ ಕೊಲೆ ಪ್ರಕರಣ ಆಗಿರಲಿಲ್ಲ. ಅಧಿಕಾರ, ರಾಜಕೀಯ, ದೌಲತ್ತು ಎಲ್ಲವೂ ಕೂಡ ಈ ಪ್ರಕರಣದಲ್ಲಿ ಇರೋದನ್ನು ನಾವು ನೋಡ್ತೀವಿ. ಯಾಕಂತ ಹೇಳಿದ್ರೆ ರಾಜಕೀಯ ಅಂದರೆ ಹಾಗೆ, ರಾಜಕಾರಣ ಅಂದರೆ ಹಾಗೆ ಅನ್ನೋದನ್ನ ತೋರಿಸುವಂಥ ಒಂದು ಪ್ರಕರಣ. ಯಾಕಂತ ಹೇಳಿದ್ರೆ ಯಾವುದೇ ಒಬ್ಬ ಜನಸಾಮಾನ್ಯ ಈ ರೀತಿ ಮಾಡಿದರೆ ಆ ಪ್ರಕರಣದ ತಿರುವುಗಳು ಬೇರೆ ರೀತಿಯಾದಂಥ ಆಯಾಮಗಳನ್ನು ಪಡೆದುಕೊಳ್ಳುತ್ತವೆ. ಎಸ್, ಒಂದಂತೂ ಖಚಿತ, ವಿನಯ್ ಕುಲಕರ್ಣಿ ದೋಷಿ ಆಗಿದ್ದಾರೆ. ಒಂದು ಹಂತದ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಆ ಪ್ರಭಾವಿ ರಾಜಕಾರಣಿಯ ಇಲ್ಲಿವರೆಗೂ ಏನೆಲ್ಲ ತೆರೆಮರೆಯ ಹಿಂದೆ ಕಸರತ್ತುಗಳನ್ನು ನಡೆಸ್ತಾ ಇದ್ರು, ಅವರ ಸಪೋರ್ಟರ್ಸ್ ಎಂಥ ಗಣ್ಯ ವ್ಯಕ್ತಿಗಳೇ ಆಗಿದ್ದರೂ ಕೂಡ, ಅವರದ್ದೇ ಪಕ್ಷದ ಆಡಳಿತ ಇದ್ದರೂ ಕೂಡ, ಅವರದ್ದೇ ಸರ್ಕಾರ ಇದ್ದರೂ ಕೂಡ ನ್ಯಾಯಾಲಯದ ಮುಂದೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಈ ತೀರ್ಪೇ ಸಾಕ್ಷಿ. ಎಸ್, ಆ ಆರ್ಡರ್ ಕಾಪಿ ಕೂಡ ನಮ್ಮ ಬಳಿ ಇದೆ. ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರುವಂಥ ಈ ಪ್ರತಿಯ ಕಂಪ್ಲೀಟ್ ಸಾರಾಂಶವನ್ನು ತಾವು ನೋಡ್ತಾ ಇದ್ದೀರಿ. ತಮ್ಮ ಬೆಂಬಲಿಗರನ್ನು ಜ್ಞಾಪಿಸ್ಕೊಂಡು ಕಣ್ಣೀರು ಹಾಕಿದ್ರು, ತಮ್ಮ ಹೆಂಡತಿ ಮಕ್ಕಳನ್ನು ಜ್ಞಾಪಿಸ್ಕೊಂಡು ಕಣ್ಣೀರು ಹಾಕಿದ್ರು, ಅದ್ಯಾವುದನ್ನು ಕೂಡ ಇಲ್ಲಿ ಕೇಳಲ್ಲ. ನ್ಯಾಯಾಲಯ ಅಂತ ಹೇಳಿದರೆ ನ್ಯಾಯ, ಇನ್ನೂ ಕೂಡ ನ್ಯಾಯಾಲಯದ ಮೇಲೆ ನಾವು ನಂಬಿಕೆ ಇಡಬೇಕು, ನಂಬಿಕೆ ಇಡ್ತೀವಿ ಅನ್ನೋದಕ್ಕೆ ಇಂತಹ ಪ್ರಕರಣಗಳೇ ಸಾಕ್ಷಿ. ಸಾಮಾನ್ಯವಾಗಿ ಏನಿರುತ್ತೆ ಸಾಮಾನ್ಯರ ಮನಸ್ಸಿನಲ್ಲಿ, ದೊಡ್ಡ ದೊಡ್ಡವರು ಏನಾದರೂ ಮಾಡ್ಕೊಂಡು ಬಚಾವಾಗ್ಬಿಡ್ತಾರೆ ಅಂತ. ಹಂಗಿಲ್ಲ ರೀ. ಕಾನೂನು ಅಂದರೆ ಕಾನೂನು, ನ್ಯಾಯ ಅಂದರೆ ನ್ಯಾಯ, ಜಸ್ಟಿಸ್ ಅಂದರೆ ಜಸ್ಟಿಸ್ ಅನ್ನೋದನ್ನು ಇನ್ನೂ ಕೂಡ ನಾವು ವಿಶ್ವಾಸ ಇಡಬೇಕು ಅನ್ನೋದಕ್ಕೆ ಈ ಪ್ರಕರಣ ಕೂಡ ದೊಡ್ಡ ಸಾಕ್ಷಿ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಇಷ್ಟು ವರ್ಷಗಳ ಕಾಲ ಅಫ್ಕೋರ್ಸ್ ಕೋರ್ಟ್ ಜಡ್ಜ್ಮೆಂಟ್ಗಳು ಬರೋಕ್ಕೆ, ತನಿಖೆ ನಡೆಯೋಕ್ಕೆ, ಕೂಲಂಕುಷವಾಗಿ ವಿಚಾರಣೆ ಮಾಡೋಕ್ಕೆ ಬಹಳಷ್ಟು ಸಮಯ ಬೇಕಾಗತ್ತೆ. ಇನ್ನೂ ಎಷ್ಟೋ ಕೇಸ್ಗಳು ಇತ್ಯರ್ಥ ಆಗಿರೋದಿಲ್ಲ. ಇಂತಹ ಹಲವಾರು ಪ್ರಕರಣಗಳಿರುವಾಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ತೀರ್ಪು ಬಂದಿದೆ. ಅದರ ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ ಆಗುತ್ತೆ. ಈಗ ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಗೋ ಫಾರ್ ಸ್ಕ್ರೀನ್. ರಾಜ್ಯಕ್ಕೆ ಮತ್ತೊಂದು ಉಪಚುನಾವಣೆ ಖಚಿತ, ಮತ್ತೊಂದು ಚುನಾವಣೆ ಫಿಕ್ಸ್, ಮತ್ತೊಂದು ಚುನಾವಣೆ ಖಡಾಖಂಡಿತವಾಗ್ಲೂ ಆಗತ್ತೆ. ಯಾಕಂತ ಹೇಳಿದ್ರೆ IPC ಸೆಕ್ಷನ್ 120B ಅನ್ವಯ ವಿನಯ್ ಕುಲಕರ್ಣಿ ಅಪರಾಧಿ ಆಗಿದ್ದಾರೆ. ಅಪರಾಧಿಕ ಒಳಸಂಚು ಆರೋಪ ಸಾಬೀತಾಗಿದೆ. ಹೀಗಾಗಿ ವಿನಯ್ಗೆ ಜೀವಾವಧಿ ಶಿಕ್ಷೆ ಸಾಧ್ಯತೆ ಅನ್ನೋದನ್ನ ಅಲ್ಲಗಳೆಯೋ ಹಾಗಿಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದಿ ಕೋರ್ಟ್, ಶಾಸಕ ಸ್ಥಾನದಿಂದ ವಿನಯ್ ಕುಲಕರ್ಣಿ ಶಾಸಕತ್ವವನ್ನು ಕಳೆದುಕೊಳ್ಳೋದ್ರಲ್ಲಿ ಯಾವ ಅನುಮಾನವಿಲ್ಲ. ರಾಜ್ಯಕ್ಕೆ ಈಗಾಗಲೇ 2 ಉಪಚುನಾವಣೆಗಳು ಬಂದಿದ್ವು, ಈಗ ಮತ್ತೊಂದು ಉಪಚುನಾವಣೆ ಫಿಕ್ಸ್ ಆಗುತ್ತೆ.
ಧಾರವಾಡದ ಗ್ರಾಮೀಣ ಕ್ಷೇತ್ರಕ್ಕೆ ಶಾಸಕರಾಗಿದ್ದಂಥ ವಿನಯ್ ಕುಲಕರ್ಣಿ ಈಗ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅಪರಾಧಿಕ ಒಳಸಂಚು ಆರೋಪ ಸಾಬೀತಾದಂಥ ಹಿನ್ನೆಲೆಯಲ್ಲಿ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಸೆಕ್ಷನ್ 120B ಈ ಪ್ರಕಾರ ಅವರ ಆರೋಪ ಸಾಬೀತಾಗಿದೆ. ಓಕೆ, ಐ ರಿಪೀಟ್, ವಿನಯ್ ಕುಲಕರ್ಣಿಗೆ ಗರಿಷ್ಠ ಶಿಕ್ಷೆ ಆಗೋದ್ರಲ್ಲಿ ಅನುಮಾನ ಇಲ್ಲ ಅನ್ನುವ ಅಂದಾಜಿದೆ. IPC ಸೆಕ್ಷನ್ 120B ಅನ್ವಯ ವಿನಯ್ ಕುಲಕರ್ಣಿ ಅಪರಾಧಿಯಾಗಿದ್ದಾರೆ. ಈ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಭಿಪ್ರಾಯ ಮತ್ತು ಯಾವ ರೀತಿ ಈ ತನಿಖೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಲೀಗಲ್ ಅವೇರ್ನೆಸ್ ನೀಡಲಿಕ್ಕೆ ಸೀನಿಯರ್ ಲಾಯರ್ ಆಗಿರುವಂತಹ ಮೂರ್ತಿ ಅವರು ನಮ್ಮ ಜೊತೆ ಫೋನೋ ಜಾಯ್ನ್ ಆಗಿದ್ದಾರೆ. ಮೂರ್ತಿ ಅವರೇ ನಮಸ್ಕಾರ. ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ, ಅಶ್ವವೇಗ ನ್ಯೂಸ್ನಿಂದ. ನಮಸ್ತೆ ಹೇಳಿ ಸರ್. ನಮಸ್ತೆ. ನಮಸ್ಕಾರ. ಬಹಳ ಕುತೂಹಲ ಕೆರಳಿಸಿದಂತಹ ಪ್ರಕರಣ ಇದಾಗಿತ್ತು. ಅಫ್ಕೋರ್ಸ್ ಎಲ್ಲ ಪ್ರಕರಣಗಳು ಕುತೂಹಲದಿಂದ ಕೂಡಿರುತ್ತವೆ. ಅದರಲ್ಲೂ MLA, MP ಅಥವಾ ಪೊಲಿಟಿಕಲ್ ಪಾರ್ಟಿಗಳಂದಾಗ, ಸೆಲೆಬ್ರಿಟೀಸ್ ಅಂದಾಗ ಜನಸಾಮಾನ್ಯರ ಗಮನ ಇಮ್ಮಡಿ ಆಗುತ್ತೆ. ಒಬ್ಬ ಹಿರಿಯ ವಕೀಲರಾಗಿ ಈ ವಿನಯ್ ಕುಲಕರ್ಣಿ ಅವರ ಈ ಪ್ರಕರಣವನ್ನ ಗಮನಿಸಿದಾಗ ಸೆಕ್ಷನ್ 120B ಅನ್ವಯ ಅವರು ಈಗ ಅಪರಾಧಿ ಅಂತ ಸಾಬೀತಾಗಿದೆ. ಒಬ್ಬ ಬೀಯಿಂಗ್ ಅ ಸೀನಿಯರ್ ಲಾಯರ್, ನೀವು ಇದನ್ನ ಯಾವ ರೀತಿ ನೋಡ್ತೀರಿ? ಯಾವ ಅಂಶಗಳನ್ನ ಗಮನಿಸಿ ಈ ಒಂದು ಆರೋಪ ಇಲ್ಲಿ ಅಪರಾಧಿಯಾಗಿ ಸಾಬೀತಾಗುತ್ತೆ ಸರ್? ಸರ್, ನಮ್ಮಲ್ಲಿ ನೋಡಿ, ನಮ್ಮಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ ನಮ್ಮ ಅನುಭವದ ಪ್ರಕಾರ ಇಂಥ ಹೀನಿಯಸ್ ಮರ್ಡರ್ ಕೇಸಲ್ಲಿ ಈಗ ನಮ್ಮ ನ್ಯಾಯಾಲಯಗಳು ಇತ್ತೀಚೆಗೆ ಅದನ್ನ ಬೈಫರ್ಗೇಷನ್ ಮಾಡಿ ಆದೇಶ ಮಾಡೋದನ್ನ ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೇವೆ ಸರ್. ಇದು ನನ್ನ ಅಭಿಪ್ರಾಯ, ನನ್ನ ಕಾನೂನಾತ್ಮಕ ಅಭಿಪ್ರಾಯ ಇದು. ಇಲ್ಲಿ ವಿನಯ್ ಕುಲಕರ್ಣಿಗೆ ಬೇಲೆ ಕೊಟ್ಟಿರ್ಲಿಲ್ಲ. ಅಂದ್ರೆ ಮೇಲ್ನೋಟಕ್ಕೆ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತ ಗೊತ್ತಾಗಿ ಬೇಲ್ ಸಹ ಸುಪ್ರೀಂ ಕೋರ್ಟ್ ರದ್ದು ಮಾಡುತ್ತೆ. ಹೌದು, ಅದು ತಮಗ್ ಗೊತ್ತೇ ಇದೆ, ಮಾಧ್ಯಮಕ್ಕೆ ಗೊತ್ತಿದೆ, ಸಾರ್ವಜನಿಕರಿಗೆ ಗೊತ್ತಿದೆ. ಅದು ಕರೆಕ್ಟ್. ಈಗ ಅವ್ರು ಜೈಲಲ್ಲೇ ಇದ್ರು ಅಂತ ಕಾಣುತ್ತೆ. ನೋಡಿ ಸರ್, ಈಗ ಕೇವಲ ಕಾನ್ಸ್ಪಿರಸಿ ಅಂತ ಹೇಳ್ಬಿಟ್ಟು 6 ತಿಂಗಳು ಅಪರಾಧ, 6 ತಿಂಗಳು ಶಿಕ್ಷೆ ಕೊಡೋದು ತರ ಪನಿಷ್ಮೆಂಟ್ ಕೊಟ್ಟಿರೋದು, ಇದು ನಿಜವಾಗೂ ಪ್ರಾಸಿಕ್ಯೂಷನ್ ಎಷ್ಟು ವೀಕ್ ಆಗಿದೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದೆ ಸರ್. ನ್ಯಾಯಾಲಯಗಳು ಏನ್ ಮಾಡ್ತವೆ, ಪ್ರಾಸಿಕ್ಯೂಷನ್ ಕೊಡತಕ್ಕಂತ ಒಂದು ಸಾಕ್ಷಿ ಮತ್ತೆ ಆಧಾರದ ಮೇಲೆ ಅವರು ತೀರ್ಪನ್ನ ಪ್ರಕಟ ಮಾಡ್ತಾರೆ. ನಾವು ಪ್ರಾಸಿಕ್ಯೂಷನ್ ಅವರು ಯಾವ ತರ ವಿಚಾರಣೆ ಆ ಸಾಕ್ಷಿಗಳನ್ನ ನಾವು ಅವ್ರ ಮೇಲೆ ಆರೋಪ ಹೊರಿಸ್ಲಿಕ್ಕೆ ಯಾವ ತರ ಸಾಕ್ಷಿಗಳನ್ನ ನಾವು ಕಲೆ ಹಾಕಿದೀವಿ. ಆ ಕಲೆ ಹಾಕಿ ಸಾಕ್ಷಿ ಕೇವಲ ಪೊಲೀಸ್ ಠಾಣೆಗೆ ಮತ್ತೆ ಒಂದು 2-3 ಪುಟಗಳ ಸ್ಟೇಟ್ಮೆಂಟ್ಗೆ ಸೀಮಿತ ಅಲ್ಲ. ಆ ಸಾಕ್ಷಿ ಕೋರ್ಟ್ನ ಕಟಕಟೆ ಮೇಲೆ ಬಂದು ಯಾರು ಆರೋಪಿಗಳು ಯಾರ್ಯಾರು ಭಾಗವಹಿಸಿರ್ತಾರೆ ಅನ್ನೋದನ್ನ ಯಾವ ರೀತಿ ಸಾಕ್ಷಿ ಹೇಳ್ತಾರೆ ಅನ್ನೋದ್ರ ಮೇಲೆ ನ್ಯಾಯಾಲಯಗಳು ತೀರ್ಮಾನ ಕೊಡ್ತವೆ ಸರ್. ನಿಜ 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 ನಿಜ. ಸರ್ಕಾರಗಳು ಎಲ್ಲೋ ಒಂದ್ ಕಡೆ ಇಲ್ಲಿ ಇಂಥ ಹೀನಿಯಸ್ ಪ್ರಕರಣಗಳಲ್ಲಿ ನೋಡಿ, ಈಗ ನಾನು ಬಿಜೆಪಿ, ಕಾಂಗ್ರೆಸ್, JDS ಅಂತ ಮಾತಾಡ್ತಿಲ್ಲ. ಈಗ ಬೈರತಿ ಸುರೇಶ್ ಯಾರು ಸರ್? ಅವರು ಬೈರತಿ ಸುರೇಶ್ ತಾನೆ, ಬೈರತಿ ಅವ್ರ ಪ್ರಕರಣ ನೋಡಿ ನೀವು. ಅವರು ಬೇರೆ ಸಿಗಲ್ಲ ಅಂತ ಓಡಾಡ್ತಿದ್ರು. ಅವರು ನೇರವಾಗಿ ಪ್ರಕರಣದಲ್ಲಿ ಭಾಗಿಯಾಗಿದ್ದೆ ಅಂತಿದ್ರು. ಅವ್ರಿಗೆ ಬೇಲ್ ಸಿಕ್ಬಿಡ್ತು ಸರ್. ಈಗ ನ್ಯಾಯಾಲಯದ ಮೇಲೆ ನಾವು ದೂರನ್ನ ಅಥವಾ ಆರೋಪ ಮಾಡೋದ್ ಬದಲಾಗಿ ರಾಜ್ಯದ ಕರ್ತವ್ಯ ಒಬ್ಬ ಅಪರಾಧ ಎಸಗಿರೋನ್ನ ಶಿಕ್ಷೆಗೆ ಪ್ರಥಮ ವರ್ತಮಾನ ದಾಖಲು ಮಾಡಿಕೊಂಡು ತನಿಖೆ ಮಾಡಿ
ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಸಲ್ಲಿಸಿ ಆ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಆ ಸಾಕ್ಷಿಗಳು ಕರ್ಕೊಂಡ್ಬಂದು ಹೇಳಿಸೋದು ರಾಜ್ಯದ ಒಂದು ಕರ್ತವ್ಯ, ಕಾನೂನು ಎತ್ತಿಡ್ಬೇಕಾದಂತ ರಾಜ್ಯದ ಕರ್ತವ್ಯ ಸರ್. ನಿಜ ನಿಜ. ಈ ವಿನಯ್ ಕುಲಕರ್ಣಿ ಕೇಸ್ ನೋಡ್ತಿದ್ರೆ ನಮ್ಮಲ್ಲಿ ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯ ಸ್ಟೇಟು ವಿಫಲವಾಗಿದೆ, ಪ್ರಾಸಿಕ್ಯೂಷನ್ ನಲ್ಲಿ ವಿಫಲವಾಗಿದೆ ಅಂತ ಮೇಲ್ನೋಟಕ್ಕೆ ನನ್ನ ವಕೀಲನಾಗಿ ಅಭಿಪ್ರಾಯ. ನಾನು ಯಾವುದೇ ನಿಜ, ಪಾರ್ಟಿಗಾಗಲಿ ಯಾವುದೇ ಒಂದು ವರ್ಗಕ್ಕೆ ಸೇರಿಲ್ಲ ನಾನು. ಮೂರ್ತಿ ಸರ್, ಕರೆಕ್ಟ್, ಐ ಡು ಅಗ್ರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಗಾಟ್ ಯು ಕಂಪ್ಲೀಟ್ಲಿ. ಆದ್ರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಪ್ರಕರಣ ಇಷ್ಟು ಸಮಯ ತೆಗೆದುಕೊಳ್ಳುತ್ತಲ್ಲ, ಇದು ಯಾವ್ಯಾವ ಕಾರಣಗಳಿಂದ ಆಗುತ್ತೆ? ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಕೋರ್ಟು ಕಚೇರಿ ಅಂತ ಹೇಳಿದ್ರೆ ಬೇಗ ಆಗಲ್ಲ ರೀ, ಇತ್ಯರ್ಥ ಆಗಲ್ಲ ಅಂತ ಹೇಳಿ. ಆದರೆ ಜನಸಾಮಾನ್ಯರಿಗೆ, ನಮ್ಮ ವೀಕ್ಷಕರಿಗೆ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಯಾವ ಕಾರಣಗಳಿಂದಾಗಿ ಹೀಗೆ ಡಿಲೇ ಆಗುತ್ತೆ, ಮತ್ತು ಏನಾದರೂ ಅವಕಾಶ ಇದೆಯಾ ಮುಂದಿನ ದಿನಗಳಲ್ಲಿ ಇಂಥ ಪ್ರಕರಣಗಳು ಬೇಗ ಇತ್ಯರ್ಥ ಆಗಬಹುದು ಅಂತ ಏನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಾನು ನಿಮಗೆ ಒಂದು ಕ್ರಿಮಿನಲ್ ಟ್ರಯಲ್, ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗೋದು, ಕ್ರಿಮಿನಲ್ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳ್ತೀನಿ ನೋಡಿ ಸರ್. ನೋಡಿ ಸರ್, ಯಾವುದೇ ಒಂದು ಪ್ರಕರಣ ಅಥವಾ ಸಂಭವಿಸಿದಾಗ ಆ ಸಂಭವಿಸಿರೋದು ನಾಲೆಡ್ಜ್ ಬಂದ ತಕ್ಷಣನೇ ಪ್ರಥಮ ವರ್ತಮಾನ ವರದಿನ ದಾಖಲಿಸ್ಕೊಬೇಕು ಪೊಲೀಸ್ ಠಾಣೆಯವರು. ಇನ್ನೊಂದ್ಸರಿ ಹೇಳಿ. ಪ್ರಥಮ ಯಾವುದೇ ಒಂದು ಇನ್ಸಿಡೆಂಟ್ ಆದ ತಕ್ಷಣ, ಒಂದು ಕೊಲೆ ಅಥವಾ ಒಂದು ಸುಲಿಗೆ ಅಥವಾ ಒಂದು ಅತ್ಯಾಚಾರ ಅಥವಾ ಯಾವುದೇ ಒಂದು ಹೀನಿಯಸ್ ಅಫೆನ್ಸ್ ಆದ ತಕ್ಷಣ, ಅದು ಮಾಹಿತಿ ಗೊತ್ತಾದ ತಕ್ಷಣ ಒಂದು ಪ್ರಥಮ ವರ್ತಮಾನ ವರದಿನ ದಾಖಲಿಸ್ಕೊಂಡು ಮೇಲ್ನೋಟಿಗೆ ಏನು ಅಪರಾಧ ಕಂಡು ಬರುತ್ತೆ ಆ ಒಂದು ಸೆಕ್ಷನ್ ನ ಅಡಿಯಲ್ಲಿ ಕೇಸ್ ತನಿಖೆ ಮಾಡಬೇಕು ತನಿಖಾಧಿಕಾರಿ. ಕರೆಕ್ಟ್. ತನಿಖಾಧಿಕಾರಿ ಕೇಸ್ ತನಿಖೆ ಮಾಡೋ ಟೈಮಲ್ಲಿ ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು, ನ್ಯೂಟ್ರಲ್ ಆಗ್ಬೋದು. ಪ್ಲಸ್ ಅಂದ್ರೆ ಯಾರ ಇನ್ವಾಲ್ವ್ ಆಗಿರ್ತಾರೆ ಅವ್ರ ಮೇಲೆ ಚಾರ್ಜ್ ಶೀಟ್, ಅವ್ರ ಮೇಲೆ ಸಾಕ್ಷಿ, ನೇರವಾದ ಸಾಕ್ಷಿ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್, ಈಗೆಲ್ಲ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬಂದ್ಬಿಟ್ಟಿದೆ. ವಿನಯ್ ಕುಲಕರ್ಣಿ ಕೇಸಲ್ಲಿ ಯಾರೋ ಗೌಡ ಅನ್ನೋ ಕೊಲೆ ಆದಾಗ ಅವನು ಎಲ್ಲ ಬಾಡಿ ಸಿಕ್ತು, ಕೊಲೆ ಅಂತ ಗೊತ್ತಾಯ್ತು, ಯಾರು ಇನ್ವಾಲ್ವ್ ತನಿಖೆ ಆಗಿದೆ, ತನಿಖೆ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಚಾರ್ಜ್ ಶೀಟ್ ಫೈಲ್ ಆದ್ಮೇಲೆ ಸರ್ ಶಿಕ್ಷೆ ಆಗ್ಬಿಡಲ್ಲ ಸರ್. ಚಾರ್ಜ್ ಶೀಟ್ ಫೈಲ್ ಆದ್ಮೇಲೆ ಚಾರ್ಜ್ ಶೀಟ್ ನಲ್ಲಿ ಆಗಿರ್ತಕ್ಕಂಥ ಅನೆಸ್ಟರ್ ಆಫ್ ಚಾರ್ಜ್ ಶೀಟ್ಸ್ ಅಂತ ಏನ್ ಕರಿತೀವಿ ನಾವು, ಆ ಅನೆಸ್ಟರ್ಸ್ ಅಲ್ಲಿ ಯಾರ್ಯಾರು ಸಾಕ್ಷಿ ಹೇಳಿದ್ದಾರೆ, ಏನೇನ್ ಮೆಟೀರಿಯಲ್ ಕರೆಕ್ಟ್ ಆಗಿದೆ, ಅದೆಲ್ಲ ನ್ಯಾಯಾಲಯದ ವಿಚಾರಣೆ ಆಗುತ್ತೆ. ಆ ವಿಚಾರಣೆ ಆದ್ಮೇಲೆ ಆ ಸಾಕ್ಷಿನ ಆರೋಪಿ ಪರ ವಕೀಲರು ಅದನ್ನ ಮರು ವಿಚಾರಣೆ ಒಳಪಡಿಸ್ತಾರೆ. ಇಷ್ಟೆಲ್ಲ ಆಗ್ಲಿಕ್ಕೆ ಸರ್ ನಮ್ಮಲ್ಲಿ ನಿಜ ನಿಜ ಸುಮಾರು ವರ್ಷಗಳು. ಮೂರ್ತಿ ಸರ್, ಆದ್ರೆ ಈಗ ಇಷ್ಟೊಂದು ಸಮಯ, ಇನ್ನೂ ಜಾಸ್ತಿ ಸಮಯ ತೆಗೆದುಕೊಂಡು ತೀರ್ಪು ಬಂದಿರುವ ಅನೇಕ ಪ್ರಕರಣಗಳು ನಮ್ಮ ಕಣ್ಮುಂದಿದ್ದಾವೆ, ಅದು ಬೇರೆ. ಆದ್ರೆ ಇದಕ್ಕೆ ನಾವು ಒಗ್ಗಿಕೊಳ್ಬೇಕಾ? ಏನಾದ್ರೂ ಒಬ್ಬ ಸಂತ್ರಸ್ತ ಅಥವಾ ದುಃಖಕ್ಕೊಳಗಾದಂಥವನು, ಅನ್ಯಾಯಕ್ಕೊಳಗಾದಂಥವನು ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರೆ ಇಷ್ಟು ವರ್ಷ ಕಾಯ್ಬೇಕು ಅಂತ ಹೇಳಿದಾಗ, ಅಯ್ಯೋ ಏನಾದ್ರೂ ಆಗ್ಲಪ್ಪ ಕೇಸು ಅನ್ನುವ ಅಷ್ಟರ ಮಟ್ಟಕ್ಕೆ ಹಂತಕ್ಕೆ ಹೋಗುತ್ತಲ್ಲ, ಆವಾಗ ಆ ಒಂದು ತೀರ್ಪು ಬಂದಾಗ ಆ ಒಂದು ಕಾವಿರುತ್ತೆ ಅನ್ಸುತ್ತಾ, ಅಥವಾ ಆ ತೀರ್ಪಿಗೆ ನ್ಯಾಯ ಸಿಗುತ್ತೆ ಅಂತ ಒಬ್ಬ ಜನಸಾಮಾನ್ಯ ಅನ್ಸುತ್ತಾ? ಈಗ ಜಸ್ಟಿಸ್ ಡಿನೈಡ್ ಅಂದ್ರೂ, ಜಸ್ಟಿಸ್ ಡಿಲೇಡ್ ಆದ್ರೂ ಅದು ನಮ್ಗೆ ಅನ್ಯಾಯನೇ. ಕರೆಕ್ಟ್. ಜಸ್ಟಿಸ್ ಡಿಲೈಡ್. ಈಗ ಫಸ್ಟ್ ಜಸ್ಟಿಸ್ ಡಿನೈ ಮಾಡ್ತಾರೆ, ಜಸ್ಟಿಸ್ ಸಿಗಲ್ಲ. ಜಸ್ಟಿಸ್ ಡಿಲೇ ಮಾಡ್ತಾರೆ, ಅದು ಅನ್ಯಾಯ ಸರ್ ಮನುಷ್ಯನ್ಗೆ. ಯಾಕೆ ನಮ್ಮ ದೇಶ ಅತ್ಯಂತ ಜನಸಂಖ್ಯೆ ಇರ್ತಕ್ಕಂಥ ದೇಶ. ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಎಂತೆಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಂದ್ರು, ಎಂತೆಂತ ಫಾಸ್ಟ್ ಟ್ರ್ಯಾಕ್ ವಿಶೇಷವಾದ ನ್ಯಾಯಾಲಯಗಳು ನೋಡಿ, MLAಗಳು MP ಗಳಿಗೆ ವಿಶೇಷವಾದ ನ್ಯಾಯಾಲಯಗಳು ಬಂದವೀಗ. ಕರೆಕ್ಟ್. ಆ ವಿಶೇಷವಾದ ನ್ಯಾಯಾಲಯದಲ್ಲೂ ಸಹ ಡಿಲೇ ಆಗ್ತಿದೆ ಅಂದ್ರೆ ನಮ್ಮ ದೇಶದ ಕಾನೂನು ವಿಚಾರಣೆ ಆಗಂತ ಒಂದು ಮಾರ್ಗಸೂಚಿಗಳನ್ನ ನಾವು ಬದಲಾವಣೆ ಮಾಡ್ಕೊಂಡೇ ಹೊರ್ತು ಸರ್, ನಾವು ಕಣ್ಮುಂದೆ ಈಗ ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ. ಈಗ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡೋದು, ಅಲ್ಲೇ ಲೈವ್ ಅಲ್ಲಿ ನೋಡ್ತೀವಿ ನಾವು. ವರ್ಲ್ಡ್ ಇಸ್ ಬಿಕಮ್ ಎ ವಿಲೇಜ್ ಆಫ್ ಸೈಬರ್ ವಿಲೇಜ್ ಆಗಿದೆ. ಕರೆಕ್ಟ್. ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಮಾತ್ರ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರಗಳಾಗ್ಬೋದು, ಈ ನ್ಯಾಯಾಂಗ ವ್ಯವಸ್ಥೆನ ಮೇಲೆ ಯಾರು ಕೈ ಹಾಕೋದಿಲ್ಲ. ಮುಂಚೆ ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ. ಓಕೆ, ನೀವು ಹೇಳಿದ್ ನನಗೆ ಅರ್ಥ ಆಯ್ತು. ಈಗ ಇದೇ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಾವು ಮುಂದುವರೆದ ಭಾಗವಾಗಿ ಮಾತನಾಡೋದಾದ್ರೆ, ಅಪರಾಧಿ ಅಂತ ಸಾಬೀತಾಗಿರುವಂಥ, ತೀರ್ಪು ಬಂದಿರುವಂಥ ವಿನಯ್ ಕುಲಕರ್ಣಿ ಅವರ ಮುಂದಿನ ಹಾದಿಗೆ ಕಾನೂನಾತ್ಮಕವಾಗಿ ಅವರ ಬಳಿ ಇರುವಂಥ ದಾರಿ ಏನು, ಅಸ್ತ್ರಗಳೇನು, ಅವ್ರಿಗೇನು ಆಪ್ಷನ್ಸ್ ಇರುತ್ತೆ ಅಂತ? ಹೈ ಪ್ರೊಫೈಲ್ ಕನ್ವಿಕ್ಟ್ಗೆ ಕಾನೂನಲ್ಲಿ ತುಂಬಾ ಒಳ್ಳೊಳ್ಳೆ ಅವಕಾಶಗಳಿದಾವೆ. ಇದು ಅವರೇನು ತುಂಬಾ ಯಾರೋ ಒಬ್ಬ ಇವರಲ್ಲ, ತುಂಬಾ ಸಮಾಜದ ಕೆಲಸತರವಾದ ಒಂದು ಕೈದಿ ಅಲ್ಲ ಅವ್ರೀಗ. ಈಗ ಅವರು ಕೈದಿ ಅಂತ ಸಾಬೀತಾಯ್ತು ಈಗ ಇವತ್ತಿಗೆ, ಅಂದ್ರೆ ಅವರು ಕನ್ವಿಕ್ಟೆಡ್ ಅವರು.
ಕರೆಕ್ಟ್. ಆರೋಪ ಸಾಬೀತಾಯ್ತು, ಆರೋಪಿ ಆದ್ರು ಅವರು, ಆರೋಪಿ ಸಾಬೀತಾಯ್ತು. ಅವ್ರು ನೋಡಿ ಸರ್, ಅವರು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವ್ರ ಮುಂದೆ ಅಪೀಲ್ ಹೋಗ್ಲಿಕ್ಕೆ ಅವ್ರಿಗೆ ತುಂಬಾ ಅವಕಾಶಗಳಿದಾವೆ. ಈಗ ಆಕ್ಚುಲಿ ಶಿಕ್ಷೆ ಕೊಟ್ಟಿರೋ ಪ್ರಮಾಣನೇ ಕಮ್ಮಿ. ಅವ್ರು ಆಲ್ರೆಡಿ ಅದು ಅನುಭವಿಸ್ಬಿಟ್ಟಿದ್ದಾರೆ ಸರ್, ಅನುಭವಿಸ್ಬಿಟ್ಟಿರ್ತಾರೆ. ಅದನ್ನ ಲೆಸ್ ಮಾಡಿದ್ರೆ ಇನ್ನ ಸರ್ಕಾರ ಮೈನಸ್ ಕಡೆ ಇರ್ತದೆ. ಅವ್ರು ಅದಕ್ಕೆ ಜಾಸ್ತಿ ಅನುಭವಿಸ್ಬಿಟ್ಟಿದ್ದಾರೆ ವಿನಯ್ ಕುಲಕರ್ಣಿ, ನನ್ನ ನಾಲೆಡ್ಜ್ ಪ್ರಕಾರ. ಹಂಗಾಗಿ ಅವರು ನನ್ನ ಪ್ರಕಾರ ಅಪೀಲ್ ಹೋಗೋದು ಅಥವಾ ಇಲ್ಲ, ಇವ್ರ ಅಧಿಕಾರ ಕಳ್ಕೊಂತಾರಲ್ಲ ಸರ್. ಈಗ MLA ಆಗಿದಾರಲ್ಲ ಅವರು, ಅವ್ರ ಅಧಿಕಾರ ಅವ್ರು ರಾಜೀನಾಮೆ ಕೊಡ್ಬೇಕಾಗುತ್ತಲ್ಲ. ಹಂಗಾಗಿ ಅವರು ಮೇಲ್ಮನೆಗೆ ಹೋಗಿ ಹೋಗ್ತಾರೆ ಸರ್ ಅವರು. ಅದೇ ಅಂದ್ರೆ ಅದಕ್ಕೆ ಎಷ್ಟು ಸಮಯಾವಕಾಶ ಇರುತ್ತೆ, ಯಾವಾಗೆಲ್ಲ ಹೋಗ್ಬೋದಾಗತ್ತೆ, ಆ ಪ್ರೊಸೀಜರ್ ಬಗ್ಗೆ ಏನಾದ್ರು ಒಂದಿಷ್ಟು ನಮ್ಗೆ ಇನ್ಫಾರ್ಮೇಶನ್ ಇರ್ಬೋದು. ನಮ್ಮಲ್ಲಿ ಈ ಭಾರತೀಯ ಏನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಯಾವುದೇ ಒಬ್ಬ ಆರೋಪ ಸಾಬೀತಾದ್ಮೇಲೆ ಅವನ್ಗೆ 60 ದಿನಗಳ 90 ದಿನಗಳ ಅವಕಾಶ ಇರ್ತದೆ. ಇದು ಘೋರವಲ್ಲದ ಅಪರಾಧ ಆದ್ರಿಂದ ಇವನ್ಗೆ ವಿತಿನ್ 60 days ಅವನು ನ್ಯಾಯಾಲಯಕ್ಕೆ ಅಪೀಲ್ ಹೋಗಿ ಮೇಲ್ಮನೆ ನ್ಯಾಯಾಲಯಕ್ಕೆ ಅಪೀಲ್ ಸಲ್ಲಿಸಬೇಕು. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಗೊತ್ತಾ ಸರ್, ಈಗ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ವಿಶೇಷ ನ್ಯಾಯಾಲಯಕ್ಕೆ ಮುಂದಿನ ತೀರ್ಪು ಮಾನ್ಯ ಹೈಕೋರ್ಟ್ಗೆ ಇರುತ್ತೆ. ಅಲ್ಲೂ ಸಹ ವಿಶೇಷವಾದ ಪೀಠ ಇರುತ್ತೆ. ಯಾರಿಗೆ ಈ MP MLAಗಳಿಗೆ ಏನಾದ್ರು ತೊಂದರೆ ಆದ್ರೆ ಹೆಂಗೆ ಅವ್ರು ತೊಂದರೆ ಮಾಡಿದ್ರೆ ಅಲ್ಲೂ ವಿಶೇಷವಾದ ಕೋರ್ಟ್ ಇದೆ ಸರ್ ಅಲ್ಲಿ. ಹಂಗಾಗಿ ಅವರು ವಿನಯ್ ಕುಲಕರ್ಣಿ ಕೈ ಮೇಲ್ಗೈ ಆಗುತ್ತೆ ಬಿಟ್ರೆ ನನ್ನ ಪ್ರಕಾರ ಇವರು ಇಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪು ವಿನಯ್ ಕುಲಕರ್ಣಿಯ ಒಂದು ಭವಿಷ್ಯಕ್ಕಾಗ್ಲಿ ಅವರ ಒಂದು ಏನು ಫ್ಯೂಚರ್ ತೊಂದರೆ ಆಗಲ್ಲ ಅನ್ಸುತ್ತೆ ಸರ್ ನನ್ನ ಪ್ರಕಾರ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ವಾಟ್ ಗ್ರೌಂಡ್ಸ್ ಯು ಆರ್ ಟೆಲ್ಲಿಂಗ್ ದಿಸ್ ಮೂರ್ತಿ ಸರ್? ಯಾಕೆಂದ್ರೆ ನಮ್ಮಲ್ಲಿ ರಾಜ್ಯ ವಿಫಲವಾಗಿದೆ ಸರ್. ನಮ್ಮಲ್ಲಿ ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯ. ನಾವು ಬೀಯಿಂಗ್ ಎ ಲಾಯರ್, ನಾನು ಪ್ರಾಕ್ಟೀಸ್ ಮಾಡ್ತೀನಿ. ರಾಜ್ಯ ಅಂದ್ರೆ ರಾಜ್ಯದ ಕರ್ತವ್ಯ ಒಂದು ನೊಂದವರಿಗೆ ನ್ಯಾಯ ಕೊಡಿಸ್ಬೇಕು. ಕರೆಕ್ಟ್. ಎರಡನೇದು ಅಪರಾಧ ಮಾಡೋದು ಶಿಕ್ಷೆ ಕೊಡಿಸ್ಬೇಕು. ಅಪರಾಧ ಮಾಡೋರಿಗೆ ಶಿಕ್ಷೆ ಕೊಡಿಸೋದು ರಾಜ್ಯ. ಇಲ್ಲಿ ನಮ್ಮ ರಾಜ್ಯ ಅಪರಾಧ ಮಾಡೋ ಶಿಕ್ಷೆ ಕೊಡಿಸೋ ವಿಫಲ ಆಗಿದೆ. ನಾನು ನ್ಯಾಯಾಂಗದ ಮೇಲೆ ಆರೋಪ ಮಾಡೋದಿಲ್ಲ. ರಾಜ್ಯದ ಕರ್ತವ್ಯ ಏನು ಅಂದ್ರೆ ನೊಂದ ವ್ಯಕ್ತಿಗೆ, ವಿಕ್ಟಿಮ್ಗೆ ಅಂತ ಕರಿತೀವಿ ನಾವು, ವಿಕ್ಟಿಮ್ಸ್ಗೆ, ನೊಂದ ವ್ಯಕ್ತಿಗೆ ಆತನಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಅಂದ್ರೆ ಅಪರಾಧ ಮಾಡಿರ್ತಕ್ಕಂಥ ಆರೋಪಿಗೆ ಅಥವಾ ಅಪರಾಧಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು. ನಾಟಕ ಆಡ್ಕೊಂಡು ನಾವು ಕೋರ್ಟ್ಗೆ ಸರಿಯಾಗಿ ಸಾಕ್ಷಿ ಆಧಾರ ಒದಗಿಸಿಲ್ಲ ಅನ್ನೋದಕ್ಕೆ ವಿನಯ್ ಕುಲಕರ್ಣಿ ಕಾರಣ. ನೋಡಿ, ಈಗ ನಾನು ಪ್ರಜ್ವಲ್ ರೇವಣ್ಣನ್ ಕೇಸ್ ತಗೊಂತೀನಿ. ಪ್ರಜ್ವಲ್ ರೇವಣ್ಣನ್ ಕೇಸಲ್ಲಿ ರಾಜ್ಯ ಸರಿಯಾಗಿ ಕೆಲಸ ಮಾಡಿದೆ ಅಂತ ಭಾವಿಸೋಣ. ವಿನಯ್ ಕುಲಕರ್ಣಿ ಕೇಸ್ ರಾಜ್ಯ ಕೆಲಸ ಮಾಡಿಲ್ಲ ಅಂತ ಭಾವಿಸೋಣ. ಇಲ್ಲಿ ರಾಜಕೀಯ ಮೇಲಾಟಗಳು ನಡೀತವೆ, ನ್ಯಾಯಾಂಗ ವ್ಯವಸ್ಥೆಯಲ್ಲೂ ರಾಜಕೀಯ ಮೇಲಾಟಗಳು ನಡೀತಿವೆ. ಕಾರ್ಯಾಂಗ, ಪತ್ರಿಕೋದ್ಯಮದ ಜೊತೆಗೆ ನ್ಯಾಯಾಂಗಕ್ಕೆ ತನ್ನದೇ ಆದಂತ ಮಹತ್ವ ಇದೆ ಅಲ್ಲ, ಅದ್ರ ಮೇಲೆ ನಾವು ಇಡಲೇಬೇಕಲ್ವಾ ಸರ್? ನ್ಯಾಯಾಂಗಕ್ಕೆ ಸ್ವತಂತ್ರವಾದ ಒಂದು ಅಧಿಕಾರ ಸಂವಿಧಾನದಲ್ಲಿ ಇದೆ ಸರ್. ಆದ್ರೆ ರಾಜ್ಯಾಂಗ ಅಂತೀವಿ. ರಾಜ್ಯಾಂಗ ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಸೇರಿ ರಾಜ್ಯ ಸರ್ ನಮ್ಮಲ್ಲಿ. ನಮ್ಮಲ್ಲಿ ಶಾಸಕಾಂಗದವರು ಒಂದು ಕಾರ್ಯಾಂಗನ ಕೆಲಸ ಮಾಡಕ್ ಸರಿಯಾಗಿ ಬಿಡಲ್ಲ ಅನ್ನೋದಕ್ಕೆ ವಿನಯ್ ಕುಲಕರ್ಣಿ ಅವರ ಪ್ರಕರಣ ಸಾಕ್ಷಿ. ಇದನ್ನ ಬೇಕಾದ್ರೆ ನಾನು ನಿಮ್ ಸ್ಟುಡಿಯೋಗೆ ಬಂದು ನೇರವಾಗಿ ಹೇಳ್ತೀನಿ ಸರ್. ನಾನು ಗಾಟ್ ಇಟ್. ಥ್ಯಾಂಕ್ ಯು RLN ಮೂರ್ತಿ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ.